ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಮೀಶೋಯಿಂದ ಹೇಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು, ಹಾಗೆ ಹೇಗೆ ನೀವು ಹಣನ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಹೇಗೆ ಮೀಶೋ ಆ್ಯಪಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡಬೇಕಂದ್ರೆ ಫಸ್ಟು ಇನ್ಸ್ಟಾಗ್ರಾಮ್ಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿ. ಸೊ ಈ ಮೀಶೋ ಕ್ರಿಯೇಟರ್ ಕ್ಲಬ್ ಫಸ್ಟ್ ಪೇಜ್ ಏನು ತೋರಿಸುತ್ತೆ ಅದನ್ನೇ ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ 4th ರೋಗೆ ಬನ್ನಿ, ಸ್ಟಾರ್ಟ್ ಇಯರ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಹಾಗೆ ಇನ್ನೊಂದು ಕ್ಲಿಕ್ ಮಾಡಿದ್ರೆ ಜಾಯಿನ್ ನೌ ಅಂತ ಬರುತ್ತೆ. ಜಾಯಿನ್ ನೌಗೆ ಹೋಗಿ ವಿಸಿಟ್ ಲಿಂಕ್ ಅಂತ ಬರುತ್ತೆ. ಸೊ ಕಂಟಿನ್ಯೂ ಕೊಡಿ. ಸೊ ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಈ ಥರ ನಿಮಗೆ ಇಂಟರ್ಫೇಸ್ ತೋರಿಸುತ್ತೆ. ಈ ಇಂಟರ್ಫೇಸ್ ಆ್ಯಕ್ಚುಲಿ ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ನ ಅಟ್ಯಾಚ್ ಮಾಡಿದ್ದೀನಿ ಮೀಶೋ ಪೇಜ್ಗೆ, ಕ್ರಿಯೇಟರ್ ಕ್ಲಬ್ಬಿಗೆ. ನೀವೇನು ಮಾಡಬೇಕು, ಇನ್ಸ್ಟಾಗ್ರಾಮ್ ID ಮತ್ತು ಪಾಸ್ವರ್ಡ್ ಕೊಡಬೇಕು, ಸೊ ದಟ್ ಅಟ್ಯಾಚ್ ಆಗುತ್ತೆ ಅದು. ಫಾಲೋವರ್ಸ್ ಕ್ರೈಟೀರಿಯಾ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ರೂ ಕೂಡ ಅಟ್ಯಾಚ್ ಮಾಡ್ಬೋದು ಇದಕ್ಕೆ. ಸೊ ಆಫ್ಟರ್ ಅಟ್ಯಾಚಿಂಗ್ ಈ ಥರ ತೋರಿಸುತ್ತೆ. ಸೆಂಡ್ ಪ್ರಾಡಕ್ಟ್ಸ್ ಟು DM, ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ, ಸೆಂಡ್ ಪ್ರಾಡಕ್ಟ್ಸ್ ಟು DM ಅಂದರೆ ನೀವು ಮೀಶೋ ರಿಲೇಟೆಡ್ ಯಾವುದಾದ್ರೂ ಪರ್ಚೇಸ್ ಮಾಡಿ ನೀವು ಅದನ್ನು ಲೈಕ್ ರೀಲ್ಸ್ ಕ್ರಿಯೇಟ್ ಮಾಡಿ ಅದ್ರದ್ದು ರಿಲೇಟೆಡ್ ಆಗಿ ಅದು ನೀವು ಲಿಂಕ್ ಅಂತ ಕಳಿಸೋದಕ್ಕೆ ಇದು ಸೆಂಡ್ ಪ್ರಾಡಕ್ಟ್ಸ್ ಟು DM ಅನ್ನೋ ಆಪ್ಷನ್ ಯೂಸ್ ಆಗುತ್ತೆ. ಇದು ಆಟೋಮೆಟಿಕಲಿ ನೀವು ಅವರು ಲಿಂಕ್ ಅಂತ ಕೇಳಿದ ತಕ್ಷಣ ಕಮೆಂಟಲ್ಲಿ ಇದು DMಗೆ ಹೋಗುತ್ತೆ. ನೆಕ್ಸ್ಟ್ ಬಂದು ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್. ಇದು ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಸ್ಟೋರೀಸ್ ಲೈಕ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಫೇಸ್ಬುಕ್ ಸ್ಟೋರೀಸ್ ಈ ಥರ ಎಲ್ಲ ಹಾಕೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಈವನ್ ಯೂಟ್ಯೂಬ್ ಕೂಡ ಅಫಿಲಿಯೇಟ್ ಲಿಂಕ್ಸ್ ಹಾಕೊಳ್ಳೋದು, ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೀವು ಫಸ್ಟು ಸ್ಟೆಪ್ ವೈಸ್ ಆಗಿ ಹೋಗಬೇಕು. ಫಸ್ಟು ದೆನ್ ರಿಟರ್ನ್ ಬ್ಯಾಕ್ ಟು ಮೀಶೋ ಆ್ಯಪ್ ಬನ್ನಿ. ಸೊ ಇಲ್ಲಿ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯಿನ್ ಆದ್ಮೇಲೆ ತೋರಿಸುತ್ತೆ ನೋಡಿ, ಇಲ್ಲಿ ತೋರಿಸ್ತಿದೆ ನೋಡಿ, ಅಫಿಲಿಯೇಟ್ 13.5% ಕಮಿಷನ್ ಅಂತ ನೋಡಿ. ಈಗ ನಿಮಗೆ 191 ಇರುತ್ತಲ್ಲ, 191 ನಿಮಗೆ ಅದರಲ್ಲಿ ಸ್ವಲ್ಪ ಕಮಿಷನ್ನ ಕೊಡ್ತಾರೆ. ಹೇಗೆ ಕಮಿಷನ್ ಬರುತ್ತೆ ಅಂದರೆ ನೀವು ಅದನ್ನ ರೀಲ್ಸ್ಗೋ ಅಥವಾ ಸ್ಟೋರೀಸ್ ಹಾಕಿ ನಿಮ್ಮ ಲಿಂಕ್ ಮೂಲಕ ಇನ್ನೊಬ್ರು ಪರ್ಚೇಸ್ ಮಾಡಿದ್ರೆ ಆವಾಗ ನಿಮಗೆ ಒಂದಷ್ಟು ಕಮಿಷನ್ ಅಂತ ಬರುತ್ತೆ. ಎಷ್ಟು ಪರ್ಚೇಸ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಕಮಿಷನ್ ಬರುತ್ತೆ ನಿಮಗೆ. ಸೊ ನೋಡಿ, ಹಾಗೆ ಇದನ್ನ ಒಂದು ಕೆಲಸ ಮಾಡಿ, ವಿಶ್ ಲಿಸ್ಟ್ಗೆ ಹಾಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು, ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟ್ಸ್ ನೋಡಿ, ಯಾವ್ದು ಚೆನ್ನಾಗಿಲ್ದೇ ಇರೋ ಪ್ರಾಡಕ್ಟ್ಸ್ ಎಲ್ಲ ಹಾಕಿದ್ರೆ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಲಿಂಕ್ ಹಾಕಿದಾಗ ಜನ ಅದನ್ನ ಪರ್ಚೇಸ್ ಮಾಡೋದಿಲ್ಲ. ಸೊ ಇಲ್ಲಿಗೆಲ್ಲ ಹೋಗಿ ಯಾರು ತಗೊಂಡಿದಾರ, ಹೇಗಿದೆ ಅಂತ ಎಲ್ಲ ರಿಯಲೈಸ್ ಮಾಡಿ ಚೆನ್ನಾಗಿದ್ರೆ ನೀವು ಶೇರ್ ಮಾಡ್ಕೋಬಹುದು ಅದನ್ನ. ಸೊ ಈ ತರ ಬರೀ ಬಟ್ಟೆ ಅಂತ ಏನಿಲ್ಲ, ಯಾವ್ದಾದ್ರು ಪ್ರಾಡಕ್ಟ್ಸ್ ಯೂಸ್ಫುಲ್ ಆಗಿರೋದು, ಜನರಿಗೆ ಇದು ಯೂಸ್ಫುಲ್ ಆಗತ್ತೆ ಅನ್ನೋದನ್ನ ನೀವು ಲಿಂಕ್ ಮೂಲಕ ನೀವು ಸ್ಟೋರೀಸ್ಗಾದ್ರೂ ಹಾಕೋಬಹುದು, ಆರ್ ಎಲ್ಸ್ ರೀಲ್ಸ್ಗಾದ್ರೂ ನೀವು ರೀಲ್ಸ್ ಮಾಡಿ ಅದ್ರ ರಿಲೇಟೆಡ್ ಆಗಿ ಹಾಕೋಬಹುದು. ನೋಡಿ, ಇದರಲ್ಲಿ ಅಫಿಲಿಯೇಟ್ 10% ಕಮಿಷನ್ ನಿಮ್ಗೆ 175 ಅಲ್ಲಿ ನೋಡಿ. ವಿಶ್ ಲಿಸ್ಟ್ ಹಾಕೊಂಡಿದೀನಿ. ನೀವು ಯಾವ್ದು ಬೇಕೋ ನೋಡ್ಬಿಟ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ನ ವಿಶ್ ಲಿಸ್ಟೆಡ್ಗೆ ಹಾಕೊಳ್ಳಿ. ನೋಡಿ, ಇದು ಆಲ್ರೆಡಿ ಹಾಕೊಂಡಿದ್ದೀನಿ ನಾನು. ನೋಡಿ, 15% ಕಮಿಷನ್ ಅಂತ ತೋರಿಸ್ತಾ ಇದೆ ನೋಡಿ. ಇವನ್ ತುಂಬಾ ಹಾಗೆ ತೋರಿಸುತ್ತೆ ನೋಡಿ. ಅಫಿಲಿಯೇಟ್ 10% ಕಮಿಷನ್, 12% ಕಮಿಷನ್ ನೋಡಿ, ಇಲ್ಲಿ 10% ಕಮಿಷನ್. ಸೊ ಇದನ್ನ ವಿಶ್ ಲಿಸ್ಟ್ ಹಾಕೊಳ್ಳಿ ಇಲ್ಲೇ ಅಷ್ಟೆ. ಮತ್ತೆ ಹಿಂದಕ್ಕೆ ಬನ್ನಿ. ಸೊ ಮೀಶೋ ಓಪನ್ ಮಾಡ್ಕೊಂಡ್ಮೇಲೆ ನೀವು ಮತ್ತೆ ಕ್ರಿಯೇಟರ್ ಕ್ಲಬ್ಬಿಗೆ ಹೇಗೆ ಹೋಗ್ಬೇಕಂದ್ರೆ ಇಲ್ಲಿ ಇಂಟರ್ಫೇಸ್ ಕಾಣಿಸ್ತಾ ಇದೆ ಅಲ್ವಾ, DP ಅಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ತೋರಿಸುತ್ತೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್. ಈಗ ಫಸ್ಟ್ ಸ್ಟೋರೀಸ್ ಹೇಗೆ ಹಾಕೊಳ್ಳೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್. ಸೊ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್. ಆಗ್ಲೇ ನೀವು ವಿಶ್ ಲಿಸ್ಟ್ ಹಾಕಿದ್ರಲ್ವಾ, ಅದ್ರಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೋತೀನಿ. ನೋಡಿ, ಈ ತರ ಇಂಟರ್ಫೇಸ್ ತೋರಿಸುತ್ತೆ.
ಇವಾಗ ಇಲ್ಲೊಂದು ಸೆಲೆಕ್ಟ್ ಮಾಡ್ತೀನಿ ಪ್ರಾಡಕ್ಟು. ಆಯ್ತಾ, ಅಲ್ಲಿ ನೀವು ನೇಮ್ ಏನಂತ ಕೊಡ್ತೀರಾ, ಬೇಬಿ ಬಾಯ್ ಸ್ಟೈಲಿಶ್ ಶರ್ಟ್ ಅಂಡ್ ಬಾಟಮ್ಸ್. ಸೊ ನೀವು ಯಾವ ಪ್ಲಾಟ್ಫಾರ್ಮ್ಗೆ ಹಾಕ್ತೀರಾ ಅಂತ ಸೆಲೆಕ್ಟ್ ಮಾಡಬೇಕು. ಸ್ಟೋರಿ ಯೂಟ್ಯೂಬ್ಗೆ ಹಾಕ್ತೀರಾ, ಫೇಸ್ಬುಕ್ ಹಾಕ್ತೀರಾ, ಅಥವಾ ಯೂಟ್ಯೂಬಿಗೆ ಹಾಕೋದಾದ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನೀವು ಹಾಕೋಬಹುದು. ಫಸ್ಟ್ ಈಗ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ. ಸೊ ಇದನ್ನ ಕಂಪ್ಲೀಟ್ ಅಂತ ಓದ್ಕೊಳ್ಳಿ. ಕಂಪ್ಲೀಟ್ ಅಂತ ಆದ್ಮೇಲೆ ಕಾಪಿ ಕಲೆಕ್ಷನ್ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಕಲೆಕ್ಷನ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಪಿ ಆಗತ್ತೆ. ನೆಕ್ಸ್ಟ್ ಹಿಂದಕ್ಕೆ ಬನ್ನಿ. ಫಸ್ಟ್ ನೀವು ಯಾವ್ದು ಹಾಕ್ಬೇಕಂತ ಇರ್ತಿರೋ ಲಿಂಕ್ ಅಲ್ಲಿ ಅದ್ರ ಮೇಲೆ ಹೋಗಿ ಈ ತರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಸ್ಕ್ರೀನ್ ಶಾಟ್ ತಗೊಂಡಾದ್ಮೇಲೆ ಡೈರೆಕ್ಟ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೋಬೇಕಲ್ವಾ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯುವರ್ ಸ್ಟೋರಿ ಕ್ಲಿಕ್ ಮಾಡಿದ್ರೆ ನೀವೇನ್ ಸ್ಕ್ರೀನ್ ಶಾಟ್ ತಗೊಂಡಿರ್ತೀರ ಅದಿಲ್ಲಿ ಬಂದಿರುತ್ತೆ. ಹಾಕೊಳ್ಳಿ. ಪಿಕ್ಚರ್ ಕಾಣಿಸ್ತಾ ಇದೆ ಅಲ್ವಾ ಕ್ಲಿಯರ್ ಆಗಿ. ನೆಕ್ಸ್ಟ್ ಈ ತರ ಸ್ಟಿಕ್ಕರ್ ಕಾಣಿಸುತ್ತೆ. ಸ್ಟಿಕ್ಕರ್ ಹೋಗಿ ಲಿಂಕ್ ಹೋಗಿ ಲಿಂಕ್ ಅಲ್ಲಿ ನೀವೇನ್ ಲಿಂಕ್ ಅಲ್ಲಿ ಕಾಪಿ ಮಾಡಿರ್ತೀರಾ ಇಲ್ಲಿ ಜೋರಾಗಿ ಹಿಂಗ್ ಒತ್ತಿದ್ರೆ ಈ ತರ ತೋರಿಸುತ್ತೆ. ಪೇಸ್ಟ್ ಅಂತ ಕೊಡಿ, ಪೇಸ್ಟ್ ಆಗುತ್ತೆ. ಕಸ್ಟಮೈಸ್ ಸ್ಟಿಕ್ಕರ್ ಟೆಕ್ಸ್ಟ್ ಅಂದ್ರೆ ನೀವೇನ್ ಹಾಕಿರ್ತೀರಾ ಬಟ್ಟೆ ಅದ್ರ ಹೆಸರು ಹಾಕ್ಬೇಕಿಲ್ಲಿ. ಸ್ಟೈಲಿಶ್ ಬೇಬಿ ಬಾಯ್ ಶರ್ಟ್ ಅಂಡ್ ಬಾಟಮ್ ಸೆಟ್ಸ್. ಸೊ ಈ ತರ ಹಾಕೊಂಡು ಕಸ್ಟಮೈಸ್ ಮಾಡ್ಕೊಂಡು ಡನ್ ಅಂತ ಕೊಡೋಣ. ಸೊ ಇಲ್ಲೊಂದು ಲಿಂಕ್ ಕಾಣ್ತಾ ಇದೆ ಅಲ್ಲ ನಿಮ್ಗೆ, ಸೊ ಈ ಲಿಂಕ್ ಆಗುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಬರಿಬೇಕು ನಾವು ಬೈ ಅಟ್ ರುಪೀಸ್. ಇದೆಷ್ಟು ಇದೆ ಕಾಸ್ಟ್ ಹಾಕೋಬಹುದು, ಇಲ್ಲಾಂದ್ರೆ ಜಸ್ಟ್ ಬೈ ನೌ ಅಂತ ಆದ್ರೂ ಹಾಕೋಬಹುದು. ಬೈ ಅಟ್ ರುಪೀಸ್ 179 ಅಂತ ಹಾಕೋತೀನಿ ನಾನು. ಹಾಗೆ ಒಂದು ಸ್ಟಿಕ್ಕರ್ ಹಾಕೋತೀನಿ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ಅದ್ ಕೊಟ್ಟಾದ್ಮೇಲೆ ಡನ್ ಅಂತ ಕೊಡೋಣ. ನೆಕ್ಸ್ಟ್ ಇದನ್ನ ಬೇರೆ ತರ ಏನಾದ್ರು ಕಸ್ಟಮೈಸ್ ಮಾಡ್ಕೊಬೇಕಂದ್ರೆ ಸ್ಪಾರ್ಕಲ್ ಬರೋ ತರ ಹಾಕೋತೀನಿ ನಾನು, ಶೈನಿಂಗ್ ಆಗುತ್ತೆ ಅಲ್ಲಿ. ಸೊ ಕಾಣಿಸ್ತಾ ಇದೆ ಅಲ್ವಾ, ಈ ತರ ಮಾಡ್ಕೊಂಡು ನೆಕ್ಸ್ಟ್ ತರ ಇಟ್ಕೊಂಡು ನೆಕ್ಸ್ಟ್ ಇದನ್ನ ಸೆಂಡ್ ಮಾಡ್ಬೇಕು ಸ್ಟೋರಿಗೆ. ಫೇಸ್ಬುಕ್ಗೂ ನೀವೇನಾದ್ರೂ ಅಟ್ಯಾಚ್ ಮಾಡಿತ್ತು ಇನ್ಸ್ಟಾಗ್ರಾಮ್ ಅಂದ್ರೆ ಫೇಸ್ಬುಕ್ ಸ್ಟೋರಿಗೂ ಕೂಡ ಹೋಗುತ್ತೆ. ಶೇರ್ ಆಪ್ಷನ್ ಕೊಟ್ರೆ ಶೇರ್ ಆಗುತ್ತೆ. ಸೊ ಹೀಗೆ ಶೇರ್ ಆಗ್ತಿದೆ. ಸೊ ಶೇರ್ ಆದ್ಮೇಲೆ ನೋಡಿ ಈ ತರ ಬರುತ್ತೆ. ಸೊ ಕಂಪ್ಲೀಟ್ಲಿ ಶೇರ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ತರ ಅದು ಒತ್ತಿದ್ರೆ ಎಲ್ಲಿ ಹೋಗುತ್ತೆ ಅಂತ. ಸೊ ನೋಡಿ, ಯಾರಾದ್ರೂ ನಿಮ್ಮ ಇದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಸಿಟ್ ಲಿಂಕ್ ಅಂತ ತೋರಿಸುತ್ತೆ. ಡೈರೆಕ್ಟ್ಲಿ ಅದು ಮೀಶೋ ಕರ್ಕೊಂಡು ಹೋಗುತ್ತೆ. ಈ ತರ ಹೊರೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಈ ತರ ಅಂದ್ರೆ ಈ ತರ ಬೇಡ ನನ್ಗೆ ಡೈರೆಕ್ಟ್ ರೀಲ್ಸ್ ಮಾಡ್ತೀನಿ ಅನ್ನೋರು ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ರೀಲ್ಸ್ ಮಾಡ್ಬೋದು. ರೀಲ್ಸ್ ಮಾಡಿ ಅವ್ರೇನಾದ್ರು ಅದಿಷ್ಟ ಆಯ್ತು ಪ್ರಾಡಕ್ಟ್ ಅಂತ ಅಂದ್ರೆ ಅವರು ಲಿಂಕ್ ಅಂತ ಕೇಳ್ತಾರೆ, ನೀವು ಆಟೋ ಡಿ ಎಂ ಮಾಡ್ಬೋದು. ಅದು ಇನ್ನೊಂದು ವ್ಲಾಗ್ ಅಲ್ಲಿ ಹೇಳ್ಕೊಡ್ತೀನಿ ಹೇಗೆ ಆಟೋ ಡಿ ಎಂ ಸೆಟ್ ಮಾಡ್ಬೇಕಂತ. ಏನಿದು ಆಟೋ ಡಿ ಎಂ ಅಂದ್ರೆ ಅವ್ರೇನಾದ್ರು ಲಿಂಕ್ ಅಂತ ಕೇಳಿದ ತಕ್ಷಣ ಅದ್ರದ್ದು ಅಫಿಲಿಯೇಷನ್ ಲಿಂಕ್ ಏನಿರುತ್ತೆ ಇದು ಪ್ರಾಡಕ್ಟ್ ಅದು ಡೈರೆಕ್ಟ್ಲಿ ಹೋಗುತ್ತೆ ಅವರಿಗೆ ಆಟೋಮೆಟಿಕಲಿ. ಸೊ ಈ ತರ ನೀವು ಮಾಡ್ಕೊಬಹುದು. ಡೈರೆಕ್ಟ್ ನಿಮ್ಗೆ ಅಫಿಲಿಯೇಷನ್ ಲಿಂಕ್ ಸ್ಟೋರಿಗೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ನೀವು ರೀಲ್ಸ್ ಹಾಕೊಂಡ್ರೆ ತುಂಬಾ ಉಪಯೋಗ ಆಗತ್ತೆ. ಅಂಡ್ ರೀಲ್ಸ್ ಅಲ್ಲಿ ನೀವು ತೋರಿಸ್ಬೇಕಂದ್ರೆ ನೀವು ಕೂಡ ಬೈ ಮಾಡ್ಬೇಕು. ನೀವು ಬೈ ಮಾಡಿ ಮತ್ತೆ ರಿಟರ್ನ್ ಪಾಲಿಸಿ ಇದೆ 14 days 15 days ಒಳಗಡೆ ಮತ್ತೆ ನೀವು ಏನ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿರ್ತೀರಾ ಅದನ್ನ ರಿಟರ್ನ್ ಮಾಡ್ಕೊಬಹುದು. ಸೊ ಈ ತರ ಇದೆ ಮೀಶೋಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು. ಸೊ ಏನಿಲ್ಲ, ಒಂದು ಇನ್ವೆಸ್ಟ್ಮೆಂಟ್ ಅಂತ ನೀವೊಂದು 3 and 4,000 ಇಟ್ಕೊಂಡ್ರೆ ನೀವೇನ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ಮತ್ತೆ ರಿಟರ್ನ್ ಆಗ್ಬೋದು. ನಿಮ್ಮ ಅಕೌಂಟಿಗೆ ಏನು ಆಗೋದಿಲ್ಲ ಮತ್ತೆ ಮತ್ತೆ ರಿಟರ್ನ್ ಮಾಡಿದ್ರೆ. ನೀವ
ಕ್ಲಬ್ಬಲ್ಲಿ ಇರೋದ್ರಿಂದ ನೀವು 14 ಡೇಸ್ ಒಳಗಡೆ ರಿಟರ್ನ್ ಮಾಡ್ಬೋದು ಮೀಶೋದಲ್ಲಿ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೀವು ಹೀಗೆ ಮೀಶೋದಲ್ಲಿ ದುಡ್ಡು ಮಾಡಿ ತುಂಬ ಜನ ದುಡ್ಡು ತಗೋತಾ ಇದ್ದಾರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಮೀಶೋದಲ್ಲಿ. ಈಗಂತೂ ರೀಸೆಂಟಾಗಿ ತುಂಬ ಜನ ಮಾಡ್ತಾ ಇದ್ದಾರೆ ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್. ನೀವು ಕೂಡ ಶೇರ್ ಮಾಡ್ಬೋದು ಸ್ಟೋರಿಗೆ, ಆರ್ಎಲ್ಸ್ ಈ ಥರ ಒಂದು ರೀಲ್ ಕ್ರಿಯೇಟ್ ಮಾಡಿ, ಆ ಪ್ರಾಡಕ್ಟ್ ರಿಲೇಟೆಡ್ ರೀಲ್ ಕ್ರಿಯೇಟ್ ಮಾಡಿ ಆ ರೀಲ್ನ ಶೇರ್ ಮಾಡಿ. ಅವ್ರಿಗೇನಾದರೂ ಲಿಂಕ್ ಇಷ್ಟ ಆಯಿತು ಅಂದರೆ ಜನರಿಗೆ ಲಿಂಕ್ ಕೇಳ್ತಾರೆ. ಲಿಂಕು ನೀವು ಆಟೋ ಡಿ ಎಮ್ ಮಾಡಿದ್ರೆ ಅವ್ರಿಗೆ ಲಿಂಕ್ ಅದು ಡಿ ಎಮ್ ಹೋಗುತ್ತೆ, ಅಂದರೆ ಪರ್ಸ್ನಲಿ ಅವ್ರಿಗೆ ಮೆಸೇಜ್ ಹೋಗುತ್ತೆ ಲಿಂಕು. ಆ ಲಿಂಕಿಂದ ಅವರು ಅದನ್ನು ಪರ್ಚೇಸ್ ಮಾಡ್ಬೋದು. ಅವ್ರು ಏನು ಪರ್ಚೇಸ್ ಮಾಡ್ತಾರೆ ಅದರಲ್ಲಿ ನಿಮಗೆ ಕಮಿಷನ್ ಬರುತ್ತೆ. ನೀವು ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಈ ಥರ ದುಡ್ಡು ಮಾಡ್ಕೋಬೋದು. ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗು. ಸೊ ನೋಡಿದ್ರಲ್ಲ ಹೇಗೆಲ್ಲ ಕಮಿಷನ್ನ ತೊಗೋಬೋದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಮೀಶೋದಲ್ಲಿ ಅಂತ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.